ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಶನ್ಗೆ ಏನು ರೆಕ್ಕ ಪಕ್ಕ ಬಂದು ಹಾರ್ಕೊಂಡು ಹೋಯ್ತಾ? ಹಾಗಿದ್ರೆ ಆ ಸೀಲ್ಡ್ ಬಾಕ್ಸ್ ಆ ಕವರ್ನಲ್ಲಿ ಇದ್ದಂಥದ್ದು ಏನಿತ್ತು? ಏನು ವರದಿ ಏನು ಮಾಡಿದ್ರಿ? ಏನಿತ್ತು ಒಳಗಡೆ? ಎಲ್ಲಿ ಹೋಯ್ತು? ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಬಹಳ ಸಂಭಾವಿತ ರಾಜಕಾರಣಿ ಅಂತ ಇಲ್ಲಿವರೆಗೂ ಇಡೀ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇರ್ತಕ್ಕಂಥದ್ದು, ಎಲ್ಲರಲ್ಲೂ ಒಂದು ಇಂಪ್ರೆಷನ್ ಇದೆ. ಆದರೆ ಇನ್ನೊಂದು ಇಲ್ಲಿ ಬಹಳ ಹಾಸ್ಯಾಸ್ಪದವಾದಂಥ ಒಂದು ಸಂಗತಿ, ಇವತ್ತು ಅಧ್ಯಕ್ಷರ ಈ ಒಂದು ಸ್ಥಾನಕ್ಕೆ 5 ವರ್ಷಗಳ ಕಾಲ ಸೀಮಿತವಾಗಿ ಈ ವರದಿ ತಯಾರು ಮಾಡ್ತಕ್ಕಂಥದ್ದಕ್ಕೆ ಜಯಪ್ರಕಾಶ್ ಅವರು ಮುಕ್ತಾಯ ಆದ ನಂತರ, ನಮ್ಮ ಕಾಂತರಾಜುರವರು ಅವರ ಒಂದು ಅವಧಿ ಮುಕ್ತಾಯ ಆದ ನಂತರ, ಜಯಪ್ರಕಾಶ್ ಹೆಗಡೆರವರು ಬಂದ ನಂತರ ಅವರ ಅವಧಿ 5 ವರ್ಷಕ್ಕೆ ಮುಕ್ತಾಯ ಆದರೂ ಕೂಡ ಇನ್ನ 2 ತಿಂಗಳ ಕಾಲ ಒಂದು ಎಕ್ಸ್ಟೆನ್ಷನ್ ಪೀರಿಯಡ್ನ ತಗೊಳ್ತಾರೆ, ವಿಸ್ತರಿಸ್ತಾರೆ ಮುಖ್ಯಮಂತ್ರಿಗಳು. ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಟೈಮ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಅವ್ರಿಗೆ, ಇನ್ನೊಂದು 2 ಮಂತ್ಸ್. 5 ವರ್ಷ ಕಳೆದೋಗಿರುತ್ತೆ, ಅವ್ರದ್ದು ಮುಗಿದೋಗಿರುತ್ತೆ ಪೀರಿಯಡ್. ಬಹಳ ಹಾಸ್ಯಾಸ್ಪದವಾದಂಥ ವಿಚಾರ. 10 ವರ್ಷದಲ್ಲಿ ನೀವು ವರದಿಯನ್ನ ತಯಾರು ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಸರ್ಕಾರ ಅಥವಾ ಆಯೋಗ ಕೇವಲ 2 ತಿಂಗಳಲ್ಲಿ, ಮ್ಯಾಟರ್ ಆಫ್ 60 days, ಕೇವಲ 60 ದಿನದಲ್ಲಿ ನೀವು 5,98,00,000 ಜನ ಕನ್ನಡಿಗರ ಮನೆಗೆ ಹೋಗಿ ತಲುಪಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಿರಲ್ಲ. ಬಾಬಾ ಯಾವ ವೇಗ ರೀ ಇದು! ಗಾಳಿಗಿಂತ ವೇಗ, ಬೆಳಕಿಗಿಂತ ವೇಗ. ಬಾಬಾ ಏನ್ ಸ್ಪೀಡು! ಮೈ ಗುಡ್ನೆಸ್, ಇದು ನಂಬ್ಲಿಕ್ಕೆ ಆಗ್ತದ? ನೀವು ಇಷ್ಟು ವರ್ಷ ಈ ವರದಿನ ತಯಾರು ಮಾಡ್ಲಿಕ್ಕೆ ಆಗದೆ ಇರೋರು ಕೇವಲ 60 ದಿನದಲ್ಲಿ 2 ತಿಂಗಳ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು, ಆಮೇಲೆ ಇಲ್ಲೊಬ್ರು ಮಹಾನ್ ಭಾವರು ಈ ಸಲ ಮೆಂಬರ್ ಸೆಕ್ರೆಟರಿ ಒಬ್ರು ಸೈನ್ ಹಾಕಿದ್ದಾರೆ ಇದಕ್ಕೆ. ಆ ಮೆಂಬರ್ ಸೆಕ್ರೆಟರಿ ಯಾರು ಅಂತ ನಾನು ಹೆಚ್ಚಾಗಿ ಅದನ್ನ ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದು ಇರ್ಲಿ, ಆಯ್ತು, ಅದು ಈ ರಾಜ್ಯದ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡ್ತೀನಿ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಯಾರ ಆಪ್ತರು, ಯಾರ ಸಂಬಂಧಿಕರು, ನೀವು ಹೇಳಿದ್ಮೇಲೆ ನೀವು ಇಲ್ಲ, ತಾವು ಹೇಳಿದ್ಮೇಲೆ ಮುಗೀತಣ್ಣ. ತಮಗೆ ಗೊತ್ತಿದ ಮೇಲೆ ಇನ್ನ ಇಡೀ ರಾಜ್ಯದ ಜನತೆಗೆ ಈ ವರದಿ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು. ಹಾಗಾಗಿ ತಮಗೆ ಆ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಸಾಕಣ. ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅವರು ಸಹಿ ಹಾಕ್ತಾರೆ, ಮೆಂಬರ್ ಸೆಕ್ರೆಟರಿ ಸ್ಥಾನದಲ್ಲಿ ಕೂತಂತ ಅವ್ರು ಸಹಿ ಹಾಕ್ತಾರೆ. ಆಮೇಲೆ ಇಂಥ ಆಯೋಗದಲ್ಲಿ ಒಬ್ಬ ಮೆಂಬರ್ ಸೆಕ್ರೆಟರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಅತ್ಯಂತ ಬಹಳ ಸೀರಿಯಸ್ ಉನ್ನತ ಸ್ಥಾನದಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಸೇವೆ ಮಾಡಿರ್ತಕ್ಕಂಥ IAS ಅಧಿಕಾರಿಗೆ ಹೊರತುಪಡಿಸಿ ಇಲ್ಲಿ ಇವರು ಅತ್ಯಂತ ಜೂನಿಯರ್ ಆಗ್ತಾರೆ. SS ಲೆವೆಲ್ ಅಲ್ಲಿ ಇವರು ಸೈನ್ ಹಾಕ್ತಾರೆ. 60 ದಿನದಲ್ಲಿ ಪ್ರಕ್ರಿಯೆ ಮುಗಿಸ್ಕೊಳ್ತಾರೆ. ಕೇಂದ್ರದ ನಾಯಕರು ಗಾಂಧಿ ಕುಟುಂಬದ ಗುಡಿ. ಅವರ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಅನ್ನೋದು ನಮ್ಮ ರಾಷ್ಟ್ರೀಯ ನೀತಿ ಅಂತ ಹೇಳ್ಕೊಂಡಿದ್ದಾರೆ, ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಅಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಮಣಿಪುರದಿಂದ ತಮಿಳುನಾಡಿನವರೆಗೂ, ಮುಂಬೈವರೆಗೂ ಮಾಡ್ತಾರೆ. ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ. ಆದ್ರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನ್ ಮಾಡ್ತಿದ್ದೀರಿ? ದೇಶಕ್ಕೇನ್ ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ? ಯಾವ ಯಾವ ಸಮಾಜ, ಸಮುದಾಯಗಳು, ಧರ್ಮವನ್ನ ನೀವು ಒಗ್ಗೂಡಿಸಬೇಕಾಗಿದೆ ಅಂತ ಜಾತಿಗಳ ಮಧ್ಯೆ, ಸಮುದಾಯದ ಮಧ್ಯೆ, ಧರ್ಮದ ಮಧ್ಯೆ, ಸಮಾಜದ ಮಧ್ಯೆ
ಇವತ್ತು ವಿಷ ಬೀಜವನ್ನ ಬಿತ್ತಿದ್ದೀರಿ. ನಿಮ್ಮ ರಾಜಕೀಯದ ಸುಭದ್ರತೆಗೋಸ್ಕರ ಅತ್ಯಂತ ಅತ್ಯಂತ ಆರ್ಗನೈಸ್ಡ್ ಆಗಿ ಈ ಒಂದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಮಾಡಿದಿರಲ್ಲ. ಜನ ಬೀದಿನಲ್ಲಿ ಇವತ್ತು ಒಬ್ರಿಗೊಬ್ರು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಡ್ಕೊಳ್ಬೇಕೇನ್ರಿ ರಾಹುಲ್ ಗಾಂಧಿ ಅವರೇ? ಇದೇನಾ ನಿಮ್ಮ ಜೋಡೋ? ನೀವೇನು ಭಾರತ್ ಜೋಡೋ ಮಾಡಿದಿರಲ್ಲ, ಮುಂದೊಂದು ದಿನ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಇವತ್ತು ನೀವು ಪಶ್ಚಾತ್ತಾಪ ಯಾತ್ರೆಯನ್ನ ಮಾಡ್ತಕ್ಕಂಥ ಕ್ಷಣ ದೂರ ಇಲ್ಲ.